ಮಲೆನಾಡಿನಲ್ಲಿ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ನಗರದ ದೊಡ್ಡಪೇಟೆ ಏರಿಯಾದಲ್ಲಿ ಮತಯಾಚನೆ ಮಾಡುವ ಮೂಲಕ ಭರ್ಜರಿ ಮತಬೇಟೆ ನಡೆಸಿದರು. ಸವಿತಾ ಸಮಾಜದ ಮನೆಗೆ ಭೇಟಿ ಕೊಟ್ಟು ಜನರಿಗೆ ದೇಶಕ್ಕೆ ಮೋದಿಯ ಅವಶ್ಯಕತೆ ಎಷ್ಟಿದೆ ಅಂತ ಮನವರಿಕೆ ಮಾಡಿಕೊಟ್ರು. ಈ ವೇಳೆ ಮಾತನಾಡಿದ ಗೋವಿಂದ ಕಾರಜೋಳ, ಮತ ಕೇಳಲು ಹೋದ ಕಡೆಯೆಲ್ಲ ಜನರಿಂದ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ಕ್ಷೇತ್ರದ ಅಭ್ಯರ್ಥಿ ಒಳ್ಳೆಯ ಕೆಲಸಗಾರರು, ಅವರಿಗೆ ಮತ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಬಾರಿ ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲೂ ಬಿಜೆಪಿ ಗೆಲುವನ್ನ ಸಾಧಿಸುತ್ತೆ. ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಹೀಗಾಗಿ ಜನ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಇಡೀ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಜನ ಹೇಳ್ತಾ ಇದ್ದಾರೆ, ಈ ದೇಶಕ್ಕಾಗಿ ನರೇಂದ್ರ ಮೋದಿಯವರಿಗೆ ನಾವು ಓಟ್ ಕೊಡ್ತಾ ಇದ್ದೀವಿ, ನಮ್ಮ ಚಿತ್ರದುರ್ಗದ ಅಭ್ಯರ್ಥಿ ಬಗ್ಗೆ ತಿಳ್ಕೊಂಡಿದ್ದೀವಿ, ಒಳ್ಳೆ ಕೆಲಸಗಾರರು, ಒಳ್ಳೆಯವರು ಅಂಥೇಳಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಅತಿ ಹೆಚ್ಚು ಮತಗಳಿಂದ ಗೆದ್ದು ಬಂದೇ ಬರ್ತೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಸ್ಥಾನಗಳನ್ನ ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ದಿನ ದಿನ ಹೆಚ್ಚಾಗ್ತಾ ಇದೆ. ಇವತ್ತು ಯಡಿಯೂರಪ್ಪನವ್ರು ಬರ್ತಾ ಇದ್ದಾರೆ ಪ್ರಚಾರಕ್ಕೆ 2ನೇ ಬಾರಿ. ಈಗ ಮೊನ್ನೆ ಬಂದು ಹೋಗಿದ್ದಾರೆ, ಈಗ ಮತ್ತೆ ಇವತ್ತು ಬರ್ತಾ ಇದ್ದಾರೆ. ಆಮೇಲೆ 19ನೇ ತಾರೀಕಿಗೆ ಕುಮಾರಸ್ವಾಮಿಯವರು ಬರ್ತಾ ಇದ್ದಾರೆ. ದೇವೇಗೌಡರು 24ರೊಳಗಾಗಿ ಒಂದಿನ ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ. ಮತ್ತು ದೇವೇಗೌಡರು ಈಗಾಗಲೇ ಮನೆ ಮನೆಗೆ ಸಂದೇಶವನ್ನು ಕಳಿಸಿದ್ದಾರೆ, ಗೋವಿಂದ ಕಾರಜೋಳನ ಗೆಲ್ಲಿಸಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.